ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ರಿಯಲ್ ಕಲ್ಪ್ರಿಟ್ ಯಾರು ಅನ್ನೋ ವಿಷಯವನ್ನ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸಂಧ್ಯಾ ಸಾವಿಗೆ ಕಾರಣ ಆದವರ ಕೈಗೆ ಕೂಳುವನ್ನ ತುಡಿಸಿದ್ದಾರೆ. ಇದರ ನಡುವೆ ಸತ್ತಿರು ಸಂಧ್ಯಾ ಮತ್ತೆ ಮರಳಿ ವಾಪಸ್ ಬರ್ತಿದ್ದಾಳೆ. ಬೃಂದಾ ಕಣ್ಮುಂದೆ ಪ್ರತ್ಯಕ್ಷಳಾಗೇ ಬಿಟ್ಟಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಳೆ ಸಂಧ್ಯಾ ಬೃಂದಾ ಕೈಗೆ. ಹಾಗಿದ್ರೆ ಏನಪ್ಪಾ ಇದು ಮಹಾನ್ ತಿರುವು? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಂಧ್ಯಾ ಸಾವಿಗೆ ಕಾರಣ ಆದಂತಹ ವಿಕಿಯನ್ನ ಜೈಲಿಗೆ ಕಳಿಸ್ಬಿಟ್ಟೆ ಅಂತ ಭಾರ್ಗವಿ ಅನ್ಕೊಂಡಿದ್ಲು. ಆದ್ರೆ ಅದು ಸುಳ್ಳಾಗಿತ್ತು. ವಿಕಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ಖಾತ್ರಿ ಆಗ್ತದೆ. ಈ ಕಡೆ ವಿಕಿ ತಪ್ಪು ಮಾಡಿಲ್ವೇನು ಅನ್ನೋ ಒಂದು ಅನುಮಾನ ಭಾರ್ಗವಿಗೂ ಕೂಡ ಉಂಟಾದಾಗ ಅರ್ಜುನ್ ಜೊತೆ ಕೈ ಸೇರಿದೆ ಯಾರ ಮೇಲೆ ಅನುಮಾನ ಇರುತ್ತೋ ಅವರನ್ನ ಒಂದು ರೀತಿಯ ಟ್ರ್ಯಾಪ್ ಅಲ್ಲಿ ಬೀಳಿಸುವುದಕ್ಕೆ ಒಂದು ದೊಡ್ಡ ಮಹಾನ್ ಸಂಚುನ್ನೆ ರೆಡಿ ಮಾಡ್ಕೋತಾರೆ ಭಾರ್ಗವಿ ಮತ್ತೆ ಅರ್ಜುನ್. ಅದರ ಪ್ರಕಾರವಾಗಿ ಈ ಕಡೆ ವಂದನಾ ಬಳಿ ಭಾರ್ಗವಿ, ಸ್ಫಟಿಕಾ ಬಳಿ ಅರ್ಜುನ್ ಹೋಗಿದ್ದ. ಅವರ ಒಂದು ಅನ್ಕೊಂಡಿದ್ದಂಥ ಪ್ಲಾನ್ ಅನ್ನ ಹೇಗೆ ವರ್ಕೌಟ್ ಮಾಡಬೇಕು ಅದೇ ರೀತಿಯಾಗಿ ಅವರಿಬ್ಬರ ಹತ್ರ ಕೂಡ ಮಾತನಾಡ್ತಾರೆ. ಕೊನೆಗೂ ಕೂಡ ಅರ್ಜುನ್ ಭಾರ್ಗವಿಯ ಟ್ರ್ಯಾಪ್ಗೆ ವಂದನಾ ಮತ್ತೆ ಸ್ಫಟಿಕ ಇಬ್ರು ಕೂಡ ಬೀಳ್ತಾರೆ. ಅದರಂತೆ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಪಾಳು ಬಂಗ್ಲೆ ಹತ್ರ ಹೋಗಿದ್ದ ಪೆನ್ ಡ್ರೈವ್ ಅನ್ನ ಇಟ್ಟು ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲಿಗೆ ಇಬ್ರು ಕೂಡ ಅನುಮಾನ ಪಟ್ಟಂತ ವ್ಯಕ್ತಿಗಳು ಒಂದೇ ಟೈಮ್ಗೆ ಹಾಜರಾಗಿದೆ ಪೆನ್ ಡ್ರೈವ್ ಎತ್ಕೊಳ್ಳೋಕೆ ನೋಡ್ತಾರೆ. ಆ ಒಂದು ಟೈಮಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಏನಿದು ಸ್ಫಟಿಕ ಮತ್ತೆ ವಂದನಾ ನೀವಿಬ್ರು ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಸ್ಫಟಿಕ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಿದ್ರೆ, ಈ ಕಡೆ ವಂದನಾ ಏನಿದು ವಂದನಾ ನೀನಿಲ್ಲಿದ್ಯಾ ಅಂದ್ರೆ ಸಂಧ್ಯಾ ಸಾಯಿಸಿದ್ದು ನೀನ ಅಂತ ಭಾರ್ಗವಿ ಪ್ರಶ್ನೆ ಮಾಡಿದಾಗ, ನಾನು ಯಾಕೆ ಸಾಯಿಸ್ಲಿ, ನನ್ನ ತಮ್ಮನ್ನ ಬಿಡುಗಡೆ ಮಾಡಿಸೋದಕ್ಕೆ ಸಾಕ್ಷಿ ಸಿಗ್ಬಹುದೇನೋ ಅನ್ನೋ ಒಂದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾಳೆ. ಈ ಕಡೆ ಅರ್ಜುನ್ ನೀನ್ ಯಾಕೆ ಸ್ಫಟಿಕ ಇಲ್ಲಿಗೆ ಬಂದೆ, ನಿನಗೆ ಗೊತ್ತಿತ್ತು ಅಲ್ವಾ ವಿಕಿನೇ ಸಾಯಿಸಿರೋದು ಅಂತ, ಅಂದಮೇಲೆ ನೀನು ಯಾಕೆ ಇಲ್ಲಿಗೆ ಬರಬೇಕಾಗಿತ್ತು ಅಂತ ಭಾರ್ಗವಿ ಪ್ರಶ್ನೆ ಮಾಡಿದಾಗ ಇಲ್ಲಿ ಸ್ಫಟಿಕ ವಿಕಿ ಸಾಯಿಸಿಲ್ಲ ಅಂತ ಹೇಳ್ತಾಳೆ. ಏನು ಮಾತಾಡ್ತಿದ್ಯಾ ನೀನು, ವಿಕಿ ಸಾಯಿಸಿಲ್ಲ ಅಂದರೆ ಅಲ್ಲಿ ಸಿಕ್ಕತ್ತ ಸಾಕ್ಷಿಗಳು, ಅವನ ಶೂಸ್, ಅವನ ಒಂದು ಮೊಬೈಲ್, ಫಿಂಗರ್ ಪ್ರಿಂಟ್ಸ್ ಎಲ್ಲ ಹೀಗೆ ಅಂದಾಗ ಅದನ್ನೆಲ್ಲ ನಾನೇ ಫ್ರೀ ಮಾಡಿದ್ದು, ಪ್ಲೀಸ್ ಮಾಡಿದ್ದು ಅಂತ ಹೇಳ್ತಿದ್ದಾಳೆ. ಈ ಮಾತನ್ನ ಕೇಳಿ ರೊಚ್ಚಗೆದ್ದಂತ ಭಾರ್ಗವಿ ಸ್ಫಟಿಕ ಕೆನ್ನೆಗೆ ರಪ್ ರಪ್ ಅಂತ ಹೇಳಿ ಬಾರಿಸ್ಬಿಡ್ತಾಳೆ. ಅರ್ಜುನೇ ತಡಿತಾರೆ. ಏನ್ ಅನ್ಕೊಂಡಿದ್ಯಾ ನೀನು, ನ್ಯಾಯ ಕೊಡ್ಸೋ ನನ್ನ ಕೈಯಲ್ಲಿ ಅನ್ಯಾಯನ ಮಾಡಿಸ್ಬಿಟ್ಯಾ, ನಿನ್ನ ಸೀಟನ್ನ ತೀರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಸಂಧ್ಯಾ ಸಾವನ್ನ ಯೂಸ್ ಮಾಡ್ಕೊಂಡ್ಯಾ, ನಿಜಕ್ಕೂ ನೀನು ಮಾಡಿದ್ದು ತಪ್ಪು ಅಂತ ನಿನಗೆ ಅನ್ನಿಸ್ತಾ ಅಲ್ವಾ ಅಂದಾಗ ನಾನು ಯಾಕೆ ತಪ್ಪು ಮಾಡಲಿ, ನಮ್ಮನೆ ಬದುಕನ್ನೇ ಹಾಳು ಮಾಡಿ ನನ್ನ ಎಲ್ಲವನ್ನ ಕೂಡ ಕಿತ್ಕೊಂಡು ಅನಾಥ ಮಾಡಿದ್ದು ಆ ಶಕ್ತಿ ಪ್ರಸಾದ್ ಮತ್ತೆ ವಿಕಿ, ಅವ್ರ ಮೇಲೆ ಸೀಟ್ ತೀರಿಸ್ಕೋಬೇಕು ಅಂತ ಈ ರೀತಿ ಮಾಡಿದ್ದು. ನನ್ನ ತಂದೆ ಮೈಲಾರಪ್ಪ ಅವರು ಒಂದು ಗೌರ್ಮೆಂಟ್ ಆಫೀಸಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ರು. ಈ ಶಕ್ತಿ ದುಡ್ಡನ್ನ ಓಡ್ತು ಅದನ್ನ ನನ್ನ ತಂದೆ ತಲೆ ಕಟ್ಟಿದ್ರು. ನನ್ನ ತಂದೆ ತಪ್ಪು ಮಾಡದೇ ಇದ್ರು ಕೆಲಸದಿಂದ ಹೊರಗಡೆ ಹಾಕಿದ್ರು. ಇದರಿಂದ ಅವರು ಡಿಪ್ರೆಷನ್ಗೆ ಹೋದ್ರು. ಒಮ್ಮೆ ಆಕ್ಸಿಡೆಂಟ್ ಮಾಡಿಸಿ ಶಕ್ತಿ ಸಾಯಿಸ್ಬಿಟ್ಟ. ಇದೇ ನೋವಲ್ಲಿ ಇದ್ದಂತ ನನ್ನಮ್ಮ ಕೂಡ ಸತ್ತು ಹೋಗ್ಬಿಟ್ರು. ಇದನ್ನೆಲ್ಲ ನೋಡಿ ನನಗೆ ಹೇಗಾಗಿರ್ಬೇಡ, ನಾನು ಅನಾಥೆ ಆದೆ. ಆ ನಂತರ ಇದಕ್ಕೆಲ್ಲ ಕಾರಣ ಆದ ಶಕ್ತಿನ ಪ್ರಶ್ನೆ ಮಾಡಲೇಬೇಕು ಅಂತ ಅವ್ರ ಮನೆಗೆ ಬಂದೆ. ಆದ್ರೆ ಅವತ್ತು ವಿಕಿ ನನ್ನ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಮುಂದಾದ. ಅಲ್ಲಿಂದ ತಪ್ಪಿಸ್ಕೊಂಡು ಹೋದೆ. ತದನಂತರ ಅದೇ ನೋವಲ್ಲಿದೆ. ಇದೇ ಟೈಮಲ್ಲಿ ಇಲ್ಲಿ ಸಂಧ್ಯಾ ಕೇಸನ ಬಗ್ಗೆ ನಾನು ನೋಡ್ತಾ ಇದ್ದೆ. ಸಂಧ್ಯಾಗೆ ದೌರ್ಜನ್ಯ ಮಾಡಿದ್ರ ಬಗ್ಗೆ ಅದೇ ಒಂದು ವಿಷಯವಾಗಿ ಇಟ್ಕೊಂಡು ವಿಕಿನ ಭೇಟಿ ಮಾಡಬೇಕು ಅಂತ ಅನ್ಕೊಂಡೆ. ಅವತ್ತು ನಾನು ಅಲ್ಲಿಗೆ ಬಂದೆ. ಅವತ್ತು ವಿಕಿ ಸಂಧ್ಯಾನ ಅಟ್ಟಾಡಿಸ್ಕೊಂಡು ಓಡಿಸ್ತಾ ಇದ್ದ. ಆ ಟೈಮಲ್ಲಿ ನಾನು ಅಲ್ಲಿಗೆ ಹೋಗ್ತಿದ್ದಾಗೆ ಸಂಧ್ಯಾ ಅವನಿಂದ ಎಸ್ಕೇಪ್ ಆದ್ಲು. ನಂತರ ವಿಕಿ ಕೂಡ ಮನೆಗೆ ಹೋಗ್ಬಿಟ್ಟ ಅಂತ ಹೇಳಿ ಸ್ಫಟಿಕ ಹೇಳಿದಾಗ, ನಿಜಕ್ಕೂ ಕೂಡ ಈ ರೀತಿಯೆಲ್ಲ ಮಾಡಿದ್ಯಲ್ಲ ಸರಿ ಅಂತ ನಿನಗೆ ಅನ್ನಿಸ್ತಿದ್ಯಾ, ತಪ್ಪಿ ಮಾಡ್ದಿರೋ ವಿಕಿನ ಸಾಯಿಸಿದಾನೆ ಅನ್ನೋ ಒಂದು ಕೇಸಲ್ಲಿ ಒಳಗಡೆ ಯಾಕೆ ಕಳಿಸ್ತಾ, ಅಪ್ಪ ಮಾಡಿದ ಶಿಕ್ಷೆ ತಪ್ಪಿಗೆ ಮಗನ ಶಿಕ್ಷೆ ಕೊಡೋದು ಎಷ್ಟು ಸರಿ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡಿದಾಗ, ಯಾಕೆ ಅಂದರೆ ನಾನು ನನ್ನ ಅಪ್ಪನ ಕಳ್ಕೊಂಡು ಎಷ್ಟು ನೋವು ಆಗ್ತಿದ್ಯೋ ಆ ನೋವನ್ನು ಆ ಮನುಷ್ಯ ಕೂಡ ಅನುಭವಿಸ್ಬೇಕು ತನ್ನ ಮಗನ ಕಳ್ಕೊಂಡು ಅಂತ ನಾನು ಈ ರೀತಿ ಮಾಡ್ದೆ. ಆದರೆ ವಿಕಿ ಮಾಡಿದ್ದು ಸರಿನಾ ಅಂತ ಸ್ಫಟಿಕ ಪ್ರಶ್ನೆ ಮಾಡಿದಾಗ, ವಿಕಿ ಮಾಡಿದ್ದು ತಪ್ಪೆ, ನಾನು ಸರಿ ಅಂತ ಹೇಳ್ತಿಲ್ಲ, ಅದಕ್ಕೆ ಅವನು ಶಿಕ್ಷೆ ಅನುಭವಿಸ್ತದಾನಲ್ವಾ, ಹಾಗಂದ್ ಮಾತ್ರಕ್ಕೆ ತಪ್ಪೇ ಮಾಡದೇ ಇರೋ ಸಾಯಿಸಿದ್ದಾರೆ ಅನ್ನೋ ಒಂದು ಕೇಸಲ್ಲಿ ಒಳಗಡೆ ಹೋಗೋದು ಎಷ್ಟು ಸರಿ, ಯಾರೇ ತಪ್ಪು ಮಾಡಿದ್ರು ಅವ್ರಿಗೂ ಕೂಡ ಒಮ್ಮೆ ಕ್ಷಮೆ ಕೊಡಬೇಕಲ್ವಾ ತಿದ್ಕೊಳ್ಳೋದಕ್ಕೆ ಅಂತ ಭಾರ್ಗವಿ ಹೇಳಿದಾಗ, ಈ ಕಡೆ ಅರ್ಜುನ ಹಾಗಿದ್ರೆ ವಿಕಿ ತಪ್ಪು ಮಾಡಿಲ್ಲ ಅಂದರೆ ನಿಜಕ್ಕೂ ಕೂಡ ತಪ್ಪು ಮಾಡಿದ್ದು ಯಾರು ಅಂತ ಅರ್ಜುನ್ ಪ್ರಶ್ನೆ ರೈಸ್ ಮಾಡ್ತಿದ್ದಾಗೆ ಅದೇ ಬಂಗ್ಲೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಬಂದಿರ್ತಾರೆ. ಆ ನೆರಳನ್ನು ನೋಡದೆ ಹೋಗಿ ಅರ್ಜುನ್ ಅವರನ್ನು ಲಾಕ್ ಮಾಡ್ತಾರೆ. ಹಿಡಿದು ಬಾರಿಸಿದೆ ಸತ್ಯವನ್ನು ಬಾಯ್ಬಿಡ್ತಾರೆ. ಕೊನೆಗೂ ವಿಕಿ ತಪ್ಪು ಮಾಡಿಲ್ಲ, ಹಾಗೆ ಸಂಧ್ಯಾನ ಸಾಯಿಸಿದ ಯಾರು ಅನ್ನೋ ಸತ್ಯವನ್ನು ವ್ಯಕ್ತಿ ಕೂಡ ಬಾಯ್ಬಿಟ್ಟಿದ್ದಾರೆ. ಇದರ ನಡುವೆ ಬೃಂದ ಹೊರಗಡೆ ಬಂದಿದ್ದಾಳೆ. ಒಂದು ಗ್ರೀಟಿಂಗ್ ಕಾರ್ಡನ್ನು ಇಟ್ಕೊಂಡಿದ್ದೆ. ಏ ಭಾರ್ಗವಿ, ನನ್ನ ಪಾಡಿಗೆ ನಾನು ಒಂದು ಸಂಸಾರನ ಕಟ್ಕೊಂಡು ಚೆನ್ನಾಗಿರಬೇಕು ಅಂತ ಬಂದರೆ ಅಲ್ಲಿಗೂ ಕೂಡ ಅಡ್ಗಾಲ
ಹಾಕ್ಬಿಟ್ಟೆ ಅಲ್ವಾ. ನಾನು ನನ್ನ ಗಂಡ ಚೆನ್ನಾಗಿರ್ಬೇಕು ಅನ್ಕೊಂಡಾಗ್ಲೇ ಮಧ್ಯಕ್ಕೆ ಎಂಟ್ರಿ ಕೊಟ್ಟು ನನ್ನ ಬದುಕನ್ನೇ ಬರ್ಬಾದ್ ಮಾಡಿಬಿಟ್ಟು ನಿನ್ನ ಗಂಡನ ಜೊತೆ ನೀನು ಆರಾಮಾಗಿರೋದಕ್ಕೆ ನಾನು ಬಿಟ್ಬಿಡ್ತೇನೆ? ಖಂಡಿತ ಇಲ್ಲ. ನಾನು ಚೆನ್ನಾಗಿಲ್ಲ ಅಂತ ಹೇಳಿದ್ಮೇಲೆ ನೀನು ಕೂಡ ಚೆನ್ನಾಗಿರಬಾರ್ದು. ಯಾವುದೇ ಕಾರಣಕ್ಕೂ ನೀನು ಚೆನ್ನಾಗಿರೋಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ನನ್ನ ಗಂಡ ನನ್ನ ಮೇಲೆ ರೇಗ್ತಾರೆ, ಕೋಪ ಮಾಡ್ಕೋತಾರೆ. ಎಲ್ಲದಕ್ಕೂ ಕೂಡ ಕಾರಣನೇ ನೀನು. ನಿನ್ನನ್ನು ಇಷ್ಟೆಲ್ಲ ಆಗ್ತಿರೋದು ಅಂದಮೇಲೆ ನಿನ್ನನ್ನು ನೆಮ್ಮದಿಯಾಗಿ ಬದುಕೋದಕ್ಕೆ ನಾನು ಹೇಗೆ ಬಿಡಲಿ ಅಂತ ಬೃಂದ ಅಂದ್ಕೊಂಡಿದ್ದೆ. ಈ ಒಂದು ಗ್ರೀಟಿಂಗ್ ಕಾರ್ಡಿಗೆ ಹೇಗೆ ನಿಮ್ಮಿಬ್ಬರ ನಡುವೆ ಕಿಚ್ಚು ಹಚ್ಚುತ್ತೆ ನೋಡ್ತಾ ಇರು ಅಂತ ಹೇಳಿ ಬೃಂದ ಅನ್ಕೋತಿರ್ತಾಳೆ. ಅದೇ ನಡುವೆ ಒಂದು ಹುಡುಗಿ ಬಂದು ಬೃಂದಾಗೆ ಡ್ಯಾಶ್ ಹೊಡಿತಾಳೆ. ಡ್ಯಾಶ್ ಹೊಡಿತಿದ್ದಾಗೆ ಕಾಣಿಸಲ್ವಾ ನಿನಗೆ ಅಂತ ಹೇಳಿ ಬೃಂದ ಅವಳ ಕಣ್ಗಳನ್ನ ನೋಡಿದ್ದೆ ಶಾಕ್ ಆಗ್ತದಾಳೆ. ಈ ಕಣ್ಗಳು, ನೀನು ಯಾಕೆ ಮಾಸ್ಕ್ ಹಾಕೊಂಡಿದ್ಯಾ, ವೇಲ್ ಮುಚ್ಕೊಂಡಿದ್ಯಾ ಮುಖಕ್ಕೆ ಅಂತ ಹೇಳಿದಾಗ ಏನ್ರೆ ಡಸ್ಟ್ ಆಗುತ್ತೆ ಅಂತ ಮುಚ್ಕೊಂಡೆ, ಅದೇ ತಪ್ಪ ಅಂತ ಹೇಳಿ ಓಪನ್ ಮಾಡ್ತಾಳೆ. ಓಪನ್ ಮಾಡಿದೆ ನೀನಾ ಅಂತ ಬೃಂದ ಶಾಕ್ ಆಗ್ತಿದ್ದಾಳೆ. ಇದರ ನಡುವೆ JP ಪಾಟೀಲ್ ಮನೆಗೆ ವಿಕ್ಕಿ ಅಮ್ಮ ಮತ್ತು ಶಕ್ತಿ ಪ್ರಸಾದ್ ಇಬ್ರು ಕೂಡ ಬಂದಿದ್ದಾರೆ. ಈ ಕಡೆ JP, ನಿನ್ನೆ ತಾನೇ ನನ್ನ ಮಗ ಬಿಡುಗಡೆ ಆಗೋಕೆ ಸಾಧ್ಯ, ಅವಳು ಸ್ಫಟಿಕ ಅಂತ ಯಾರು ಅಂತ ಗೊತ್ತಾ, ಮೈಲಾರಪ್ಪನ ಮಗಳು ಅಂದಾಗ ನೀನು ಅವತ್ತೇ ಹೇಳಬೇಕಿತ್ತು ಅಲ್ವಾ ಶಕ್ತಿ, ಹೇಳಿದ್ದೆ ಅವತ್ತು ಕೇಸೇ ಉಲ್ಟಾ ಹೊಡೆದ್ಬಿಡ್ತಿತ್ತು, ಯಾಕೆ ಹೇಳಲಿಲ್ಲ ಅಂದಾಗ ಒಂದು ಹೆಣ್ಣು ಏನು ಮಾಡ್ಕೋತಾಳೆ ಅನ್ಕೊಂಡೆ ಅಂತ ಹೇಳಿದಾಗ ವಿಕ್ಕಿ ಅಮ್ಮ ಅವತ್ತು ಸಂಧ್ಯಾನ ಅದೇ ರೀತಿ ಅನ್ಕೊಂಡ್ರೆ ಇವತ್ತು ಏನಾಗಿದೆ ನೋಡಿ ಅಂತ ವಿಕ್ಕಿ ಅಮ್ಮ ಹೇಳ್ತಿದ್ದಾರೆ. ಈ ಕಡೆ ಜಯಂತ್ ಮತ್ತೆ ರುದ್ರ, ನಮ್ಮ ಮಗಳು ಈ ರೀತಿ ಮದುವೆ ಆಗಿ ಮನೇಲಿರುವುದು ಎಷ್ಟು ಸರಿ, ಅವಳ ಬದುಕು ಹಾಳಾಗೋದಿಲ್ವಾ, ದಯವಿಟ್ಟು ವಿಕ್ಕಿನ ಹೊರಗಡೆ ಕರ್ಕೊಂಡು ಬನ್ನಿ ಅಂದಾಗ JP ಕರ್ಕೊಂಡು ಬರ್ತೀನಿ ಅಂತ ಟ್ರೈ ಮಾಡ್ತಿದ್ರೆ ಅದಕ್ಕೆ ಅಡ್ಡಿಲ್ಲ ಆಗ್ತಿರೋದು ಭಾರ್ಗವಿ ಅಲ್ವಾ, ಭಾರ್ಗವಿ ಹತ್ರ ನೀವು ಮಾತನಾಡಿ ಅಂತದಾಗೆ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟಿದ್ದೆ ನನ್ನ ಅತ್ತೆ ಹೇಳಿದ್ರೆ ನಾನು ಕೇಳ್ತೀನಿ ಅಂದಾಗ ರುದ್ರ ಅವ್ರು ಬಂದಿದ್ದೆ. ನೋಡು ಭಾರ್ಗವಿ, ಎಲ್ಲರೂ ಕೂಡ ವಿಕ್ಕಿ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ, ಪ್ಲೀಸ್ ನೀನು ಕೂಡ ಅರ್ಥ ಮಾಡಿಕೊಂಡು ವಿಕ್ಕಿನ ಬಿಟ್ಬಿಡು ಅಂತ ಹೇಳಿದಾಗ ಎಲ್ಲರೂ ಕೂಡ ಹೇಳ್ತಿರೋದು ನೋಡಿ, ನಾನು ಕೂಡ ಇನ್ನೂ ಡೆಪ್ತಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದೆ, ಕೊನೆಗೂ ಕೂಡ ವಿಕ್ಕಿ ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗಿದೆ ಅಂದಾಗ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಈ ಕಡೆ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಯಾರೋ ಒಬ್ರು ಸಾಕ್ಷಿ ತಂದಿಟ್ಬಿಟ್ರೆ ಅದನ್ನ ನಂಬ್ಕೊಂಡು ನನ್ನ ಮಗನ ಅರೆಸ್ಟ್ ಮಾಡಿಸ್ಬಿಟ್ಟೆ ಅಲ್ವಾ ನೀನು ಅಂತ ಶಕ್ತಿ ಹೇಳಿದಕ್ಕೆ ಹೌದು ಸರ್ ನೀವೇ ಹೇಳಿದ್ದೆ ಸರಿ, ಯಾರು ಅದನ್ನ ಅಲ್ಲಿ ಫ್ರೇಮ್ ಮಾಡಿ ಪ್ಲೀಸ್ ಮಾಡಿದ್ದು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ತದನಂತರ ಅರ್ಜುನ್ ಅಂತ ಹೇಳ್ತಿದ್ದಾಗೆ ಅರ್ಜುನ ರೌಡಿಯನ್ನ ಇಟ್ಕೊಂಡು ಎಳ್ಕೊಂಡು ಬರ್ತಾರೆ. ಇಲ್ಲಿ ವಿಕ್ಕಿ ಅಮ್ಮಂಗೆ ಭಯ ಶುರುವಾಗಿದೆ. ಪೊಲೀಸ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಡೆ ಏನಾಗ್ತದೆ ಇಲ್ಲಿ ಅಂತ JPಗೆ ಹೇಳ್ತಿದ್ರೆ, ಮಾವ ಏನೂ ಅಲ್ಲ, ವಿಕ್ಕಿ ತಪ್ಪು ಮಾಡಿಲ್ಲ ಅಂದಮೇಲೆ ಬೇರೆ ಯಾರೋ ತಪ್ಪು ಮಾಡಿರ್ತಾರಲ್ವಾ, ನಿಮಗೆ ಗೊತ್ತಿದ್ಯಾ ಸಂಧ್ಯಾ ಸಾಯಿಸಿದ್ದು ಯಾರು ಅನ್ನೋದು ಅಂತ ಹೇಳಿದೆ. ಈ ಕಡೆ ಪೊಲೀಸ್ ಅವರು ಏನ್ರಿ ಮುಖ ನೋಡ್ತಿದ್ರ, ಹೋಗಿ ಎಳ್ಕೊಂಡು ಬನ್ರಿ ಅವ್ರನ್ನ ಅಂತ ಹೇಳಿದಾಗ ಈ ಕಡೆ ಪೊಲೀಸ್ ಕಾನ್ಸ್ಟೇಬಲ್ ಲೇಡಿ ಕಾನ್ಸ್ಟೇಬಲ್ ಹೋಗಿದ್ದೆ. ವಿಕ್ಕಿ ಅಮ್ಮನ ಕೈಗೆ ಕೋಳುವನ್ನ ಹಾಕ್ತಾರೆ. ಅದನ್ನ ನೋಡಿದ ಎಲ್ಲರೂ ಕೂಡ ದಿಗ್ಭ್ರಾಂತರಾಗ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ಸಂಧ್ಯಾನ ಸಾಯಿಸಿದ್ದು ಬೇರೆ ಯಾರು ಅಲ್ಲ ವಿಕ್ಕಿ ಅಮ್ಮ ಅಂತ ಹೇಳಿ ಸತ್ಯವನ್ನ ರಿವೀಲ್ ಮಾಡ್ತಿದ್ದಾಳೆ ಭಾರ್ಗವಿ. ಈ ಕಡೆ ಅರ್ಜುನ್ ಕೂಡ ಭಾರ್ಗವಿಗೆ ಸಾಥ್ ಕೊಟ್ಟಿದ್ದಾರೆ. ಕೊನೆಗೂ ಸಂಧ್ಯಾನ ಸಾಯಿಸಿದ್ದು ವಿಕ್ಕಿ ಅಮ್ಮ ಆದ್ರೆ ಅಲ್ಲಿ ಬೃಂದ ಕಣ್ಮುಂದೆ ಕಾಣಿಸ್ಕೊಂಡಿರೋದು ಕೂಡ ಸತ್ತಿರೋ ಸಂಧ್ಯಾನೆ. ಹಾಗಿದ್ರೆ ಆಕೆ ಸಂಧ್ಯಾನ ಅಥವಾ ಸಂಧ್ಯಾನ್ ರೀತಿ ಇರೋ ಹೊಸ ಹುಡುಗಿನ ಏನಪ್ಪಾ ಇದು? ಕೊನೆಗೂ ಬೃಂದ ಇಲ್ಲಿ ಸಂಧ್ಯಾನ ಕರ್ಕೊಂಡು ಮನೆಗೆ ವಾಪಸ್ ಆಗ್ತಿದ್ದಾಳೆ. ಆಕೆಯನ್ನ ನೋಡಿ ನಿಜಕ್ಕೂ ಕೂಡ ಭಾರ್ಗವಿ ಬೆಚ್ಚಿ ಬೀಳ್ತಿದ್ದಾರೆ. ಹಾಗಿದ್ರೆ ಸಂಧ್ಯಾ ಸತ್ತಿಲ್ಲ, ಮರಳಿ ಮತ್ತೆ ವಾಪಸ್ JP ಮನೆಗೆ ಕಾಲಿಡ್ತಿದ್ದಾಳೆ. ಹಾಗಿದ್ರೆ ಏನಾಗತ್ತೆ ಮುಂದೆ, ಯಾವ ರೀತಿಯ ಕತೆ ಟ್ವಿಸ್ಟ್ ತಗೊಳುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನ ಮರೀರಿ.